Namaskaram. Hi to the person in 2056. Oh, consistency. Second day. Second day without doing anything, without acting on anything, without acting on ಥಾಟ್ಸ್, ಯೋಚನೆಗಳ ಮೇಲೆ ಅಲ್ಲ, ಕನಸಿನ ಪ್ರಯಾಣಕ್ಕೆ ಹೆಜ್ಜೆನೇ ಇಡದೇ ಇರೋ ಎರಡನೇ ದಿನ. ಈ ದಿನ ಏನು ಅಂತಂದರೆ ಇದೇನೂ ಇಲ್ಲ. ಇಟ್ ಜಸ್ಟ್ ಅನ್ನೋದು ಡೇ ಆಫ್ ದಟ್ ಸೇಮ್ ಲೀಗ್, ಸೇಮ್ ಓಲ್ಡ್ ಲೀಗ್ ಅಂತ ಹೇಳ್ಬೋದು ಅಷ್ಟೇ. ಇರಲಿ, ಮಾತಾಡೋಣ, ಮುಂದುವರ್ಸೋಣ, ಏನಾಗುತ್ತೋ ಅದನ್ನು. ಯಾಕೆ ನಾವು ಈ ರೇಂಜಿಗೆ ಇದ್ದೀವಿ ಅಂತಂದರೆ, ಒಂದು ಏನನ್ಸುತ್ತೆ ಅಂದರೆ, ಓಕೆ ನಾನು ಇವಾಗೇನು ಜೀವನ ಬಾಳ್ತಾ ಇದ್ದೀವೋ ಅದು ನಮಗಲ್ಲ, ಅದು ನಂದಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಇಲ್ಲಿ ಏನು ನಡೀತಾ ಇದ್ರೂ ನನಗೆ ಇಷ್ಟ ಆಗ್ತಾಯಿಲ್ಲ. ಏನಕ್ಕೆ ಇಷ್ಟ ಆಗ್ತಾಯಿಲ್ಲ ಅಂತಂದರೆ ಗೊತ್ತಿಲ್ಲ. ಇದು ಹಿಂಗಿರಬಾರ್ದು, ಹಂಗಿರಬೇಕಿತ್ತು, ಹಂಗಿರಬಾರ್ದು, ಹಿಂಗಿರಬೇಕಿತ್ತು ಅಂತ ಅನಿಸುತ್ತೆ. ಆದರೆ ಯಾವುದೋ ಅದು ಹಂಗಿರಲ್ಲ. ಸರಿ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ನನ್ನ ಮೈಂಡ್ಗೆ ಎಷ್ಟೇ ಸರಿನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ರೂ ಸೆಟ್ ಆಗಲ್ಲ. ಯಾಕೆ ಗುರು ಅಡ್ಜಸ್ಟ್ ಆಗಬೇಕು ಅಂತ ಒಂದು ಯಾಕೆ ದುಡಿಬೇಕು ಅನ್ನಿಸ್ತಿತ್ತು ಅವಾಗ. ಎಂತಕ್ಕೆ ದುಡಿಬೇಕು, ಏನು ಮಾಡಬೇಕು, ಆರಾಮಾಗಿ ಕುಂತ್ಕೊಂಡು ತಿನ್ನಬೇಕು, ಉಣ್ಣಬೇಕು, ಮಲಗಬೇಕು, ಟಿ ವಿ ನೋಡಬೇಕು ಅಂತ ಟೆಂತು ಅಲ್ಲ, ಒಂದು 7th 8th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಅನ್ಸೋದು. ಯಾಕಾದರೂ ನಾನು ಹಿಂಗಿದ್ದೀನೋ, ಇಷ್ಟೊಂದು ಹೋಮ್ವರ್ಕ್ಗಳು ಬರೆಯೋದು, ಈ ಆ್ಯಕ್ಟಿವಿಟಿ ಅಂತ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೋದು, ಟಿ ವಿ ನೋಡಿಕೊಂಡು ಏನು ಪ್ರೋಗ್ರಾಮ್ ಬರುತ್ತೆ ಅದನ್ನು ನೋಡ್ಕೊಂಡು ಆರಾಮಾಗಿ ಸುಮ್ಮನೆ ಏನು ಕೆಲಸ ಇಲ್ಲದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಲೈಫು ಅಂತ ಅಂದ್ಕೊಂಡೆ. ಈ ನಿಜ ಹೇಳಬೇಕು ಅಂದರೆ ಒಂದು 6 ತಿಂಗಳಿಂದ ನಾನು ಹಂಗೆ ಇದ್ದೀನಿ. ಈ ಕಡೆ ಕೆಲಸ ಇಲ್ಲ, ಈ ಕಡೆ ಸಂಬಳ ಇಲ್ಲ. ಆದರೂ 6 ತಿಂಗಳಿಂದ ಏನಂದರೆ ತಿನ್ನೋದು, ರೀಲ್ಸ್ ನೋಡೋದು, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು, ಮಲ್ಕೊಳ್ಳೋದು. ಕನಸು ಮಾತ್ರ ನಾನು ಹಂಗಾಗ್ತೀನಿ, ನಾನು ಹಿಂಗಾಗ್ತಿದ್ದೀನಿ, ನಾನು ಹಂಗಾಗ್ತಾಯಿದ್ದೀನಿ ಅಂತ ಕನಸು ಜೋರಾಗಿ ಬೀಳ್ತಾಯಿದೆ. ಇರಲಿ, ಪರವಾಗಿಲ್ಲ. ಒಂದು ಹೇಳ್ತೀನಿ, ನಾನು ಏನಾಗ್ತಾಯಿದೆ ಅಂತಂದರೆ, ಒಂದು ನಮಗೆ ಏನಾರು ಫೀಲ್ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ನಾನು ಅನ್ಯಜೀವಿ ಥರ ಎಲ್ಲಿಂದನೋ ಬಂದ್ಬಿಟ್ಟು ಇವ್ರ ಮಧ್ಯೆ ಎಲ್ಲ ಸಿಗಾಕೊಂಡಿದ್ದೀನಲ್ಲಪ್ಪ ಅಂತ ಅನಿಸುತ್ತೆ. ಈ ಜೀವನ ಅಂದರೆ ಏನು ಅಂತ ಕ್ವಶನ್ ಮೇಲೆ ಕ್ವಶನ್ ಆಗ್ತಾಯಿದೆ. ಕ್ವಶನ್ ಮೇಲೆ ಕ್ವಶನ್ ಆಗ್ತಾಯಿದ್ರೂ ಅದಕ್ಕೆ ಉತ್ತರನೇ ಹುಡುಕ್ತಾ ಇಲ್ಲ. ಸುಮ್ಮನೆ ಕ್ವಶನ್ ಮೇಲೆ ಹಾಕೊಂಡು ಹೋಗ್ತಾ ಇದ್ದೀನಿ ಹೊರತು ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಎಂಥದ್ದು ಸಿಕ್ಕಿಲ್ಲ ಉತ್ತರಗಳು. ಇರಲಿ, ಉತ್ತರ ಸಿಗುತ್ತೆ, ಆದರೆ ಮೇ ಬಿ ಏನನ್ನೋದು ನಾನು ಅದನ್ನು ಸೂಕ್ಷ್ಮವಾಗಿ ನೋಡ್ತಾ ಇಲ್ಲ ಅನಿಸುತ್ತೆ ಅಷ್ಟೆ. ಬರೀ ಪ್ರಶ್ನೆಗಳೇ ತುಂಬಿಕೊಂಡಿದ್ದರೆ ಉತ್ತರ ಎಲ್ಲಿಂದ ಸಿಗುತ್ತೆ ಅಲ್ವಾ? ಇರಲಿ, ತೊಂದರೆ ಇಲ್ಲ. ಈಗ ಆಗ್ತಾಯಿರೋ ರಾಜಕಾರಣದ ಬೆಳವಣಿಗೆ, ನಮ್ಮ ಜೊತೆಯಲ್ಲಿ ಓಡಾಡಿದ್ದವರ ಬೆಳವಣಿಗೆ ಎಲ್ಲ ನೋಡ್ತಾಯಿದ್ರೆ ಪರವಾಗಿಲ್ಲ ಗುರು, ಹಂಗೆ ಇರ್ಬೋದಿತ್ತು, ಅವ್ರ ಥರ ಇರಬೇಕು. ಅವರೆಲ್ಲ ಎಷ್ಟು ಪೀಸ್ಫುಲ್ಲಾಗಿದ್ದಾರೆ ನೋಡು. ಕನ್ಸಿಸ್ಟೆಂಟಾಗಿ ಕೆಲ್ಸಕ್ಕೆ ಹೋಗೋದು, ಬರೋದು, ದುಡಿಯೋದು, ಮಲ್ಕೊಳ್ಳೋದು, ಚೆನ್ನಾಗಿದೆ ಅವ್ರ ಜೀವನ ಅಂತ ಅನಿಸುತ್ತೆ. ಅದೇನು ತಪ್ಪಿಲ್ಲ, ಆದರೆ ನಾನು ಮಾಡ್ತಾ ಇರೋದು ತಪ್ಪಿಲ್ಲ ಅನ್ನಿಸ್ತಾ ಇದೆ. ಎಂತಕ್ಕೆ ಹಂಗೆ ಇರಬೇಕಿತ್ತು? ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ತುಂಬ ಒಂದಾನೊಂದು ಕಾಲದಿಂದ ಅಂತ ಇಟ್ಕೊಂಡು ಹೋಗ್ಬೇಕು. ನನಗೆಂತಕ್ಕೆ ಈ ಥರ ಅನ್ನಿಸ್ತಾ ಇದೆ ಅಂತಂದರೆ, ಯಾಕಂದರೆ
ನಾವೆಲ್ಲ ಒಂದು ಸೊಸೈಟಿಯಲ್ಲಿದ್ದೀವಿ. ಏನೋ ಸೊಸೈಟಿಯಲ್ಲಿದ್ದಾಗ ನಮಗೆ ಆದಂಥ ಚೌಕಟ್ಟಲ್ಲಿ ಬಾಳ್ತಾ ಇರ್ತೀವಿ. ಈ ಚೌಕಟ್ಟಲ್ಲಿ ನಾವೆಲ್ಲ ಒಟ್ಟಿಗೆ ಎಂತಕ್ಕೆ ಬಾಳ್ತಿದ್ದೀವಿ ಅಂತಂದರೆ ಏನು ಹ್ಯೂಮನ್ ಈಸ್ ಅ ಸೋಷಿಯಲ್ ಅನಿಮಲ್ ಅಂತಾರಲ್ಲ, ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ. ಈ ಸಾಮಾಜಿಕ ಪ್ರಾಣಿ ಯಾವಾಗಲೂ ಇನ್ಸ್ಟಿಂಕ್ಟಲ್ಲಿ ಓಡಾಡ್ತಾ ಇರ್ತಾನೆ. ನನಗೇನು ಅನಿಸುತ್ತೆ ಅಂದರೆ, ಮೊದಲ ಥರ ಎಲ್ಲರೂ ಊಟಕ್ಕೋಸ್ಕರ ಹೊಡೆದಾಡಿಕೊಂಡು ಅವ್ರದ್ದು ಪ್ರಾಣಿಗಳ ಥರ ತಿಂದರೆ ಬದುಕ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮನುಷ್ಯನು ನಾವು ಇವಾಗ ಸಿವಿಲೈಸ್ ಆಗಬೇಕು, ಎವಾಲ್ವ್ ಆಗಬೇಕು ಅಂತ ಅಂದ್ಕೊಂಡು ತಲೆ ಹೊಡೆಯೋದು, ಮೋಸ ಮಾಡೋದಕ್ಕಿಂತ ಅದೇ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ. ಅದಾದರೂ ಹೊಡೆದ್ರೆ ಒಂದೇ ಸತಿ ಸಾಯಿಸ್ಬಿಟ್ಟು ಇದು ಮಾಡಿದ್ರೆ ಅವನಿಗೇನು ಸಿಟ್ಟಿರಲ್ಲ, ಏನಿಲ್ಲ. ಇನ್ಸ್ಟಿಂಕ್ಟು, ನಾನು ವೀಕ್ ಇದ್ದೀನಿ, ಅದಕ್ಕೆ ನನ್ನ ಒಬ್ಬ ಕೊಲ್ದ ಅಂತ ಅವನು ನೆಮ್ಮದಿಯಾಗಿ ಸಾಯ್ತಾನೆ. ಇಲ್ಲಿ ಡೈಲಿ ಒಬ್ಬೊಬ್ಬರು ಬರ್ತಾನೆ, ಎಮೋಷ್ನಲಿ ಈ ವಿಲ್ ಕಿಲ್ ಯು. ಅವನಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸಮಥಿಂಗ್ ರಕ್ತ ಕುಡಿದಷ್ಟು, ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ. ಸೊ ಈ ಥರ ಇರೋ ಜನಗಳ ಮಧ್ಯ ನಾನು ಹೋಗಿ ಏನು ಎಫರ್ಟ್ ಹಾಕಬೇಕು, ಆ ಥರ ಈ ಥರ ಅಂತ ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇದ್ದಿದ್ದೊಂದು ಕ್ವಶನ್ ಮಾರ್ಕ್. ಅಫ್ಕೋರ್ಸ್ ಈ ಥರ ನಾನು ಹಿಂಗಿದ್ದೀನಿ, ಈ ರೀಸನ್ಸ್ಗೆ ನಾನು ಹಿಂಗಿದ್ದೀನಿ ಅಂತಂದರೆ ನಮ್ಮಮ್ಮ ಕ್ಯಾಕೂರು ಸುಗಿಯೋದ್ರಲ್ಲಿ ತಪ್ಪೇ ಇಲ್ಲ. ಯಾರೇ ಆದ್ರೂ ಕ್ಯಾಕೂರು ಸುಗ್ತಾ ಹೋಗಿರ್ತಾರೆ, ಹೋಗಿ ಅನ್ನ ತಿನ್ನೋದು ಕಲಿ, ಏನು ದುಡ್ಕೊಂಡು ಅನ್ನ ತಿನ್ನೋದು ಕಲಿ ಅಂತ. ಮ್ಯಾಟರ್ ಅದಲ್ಲ ದುಡ್ದು ಅನ್ನ ತಿನ್ನೋದು ಅಂತ. ಮ್ಯಾಟರು ಅದರಲ್ಲಿ ಯಾವುದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾಯಿಲ್ಲ ಅಂತ ಅಷ್ಟೇ. ಏನು ಸ್ಯಾಟಿಸ್ಫ್ಯಾಕ್ಷನ್ ಅಪ್ಪ ನಿನಗೆ ಬೇಕು ಅಂತಂದರೆ, ಸ್ಯಾಟಿಸ್ಫ್ಯಾಕ್ಷನ್ ಟು ಬಿ ಫ್ರೀ ವಿಲ್, ಅನಿಸಿದ್ದನ್ನು ಮಾಡೋದು ಅಷ್ಟೇ. ಇವಾಗ ನನ್ನ ಪ್ರಕಾರ ಏನಂತಂದರೆ, ಇವಾಗ ನಾನು ಹೇಳ್ತಾ ಇರೋದು ನೋಡಿ ನಿಮಗೆ, ಇವನು ದೊಡ್ಡ ಸೋಂಬೇರಿ ಹಂಗೆ ಹಿಂಗೆ ಅಂತ ಅನಿಸುತ್ತೆ. ಇಲ್ಲ, ಎಂಥ ಸೋಂಬೇರಿ ಆದ್ರೂ ಅವನ ಮನಸ್ಸಲ್ಲಿ ಅವನಿಗೆ ಅವ್ನ ಫೀಲ್ ಬಂದೇ ಬರುತ್ತೆ. ಅಫ್ಕೋರ್ಸ್ ಇವಾಗ ಒಬ್ಬ ಸೋಂಬೇರಿ ಆದ ನಾನು ಒಂದು ವಾರ ಫುಲ್ಲು ರೆಸ್ಟ್ ತೊಗೋಬೇಕಂದ್ರೆ ಒಂದು ವಾರ ಫುಲ್ಲು ರೆಸ್ಟ್ ತೊಗೋತಾನೆ. ಆ್ಯಸ್ ಅ ಹ್ಯೂಮನ್ ಇನ್ಸ್ಟಿಂಕ್ಟ್ ಅವ್ನು ಎವಾಲ್ವ್ ಆಗಿರೋದು ನೋಡಿದ್ರೆ ಮನುಷ್ಯ ಏನದು ವೃದ್ಧಿ ಆಗ್ತಾ ಇರ್ತಾನಲ್ಲ, ಎವಾಲ್ವ್ ಆಗ್ತಾ ಇರ್ತಾರಲ್ಲ, ಅವಾಗ ಅವ್ರಿಗೆ ಅನಿಸುತ್ತೆ ಅವ್ರಿಗಿರೋ ಸ್ಟ್ರೆಂತ್, ಆ ಪೊಟೆನ್ಷಿಯಲ್ನ ಯೂಸ್ ಮಾಡಬೇಕು, ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ. ಯಾವುದೇ ಲೇಝಿ ಪರ್ಸನ್ ಏನು ಹುಟ್ಟಿದ್ರಿಂದ ಸಾಯೋ ತನಕ ಲೇಝಿಯಾಗೇ ಇರೋದಿಲ್ಲ. ಹೀ ಪ್ರಿಯಾರಿಟೈಸ್, ಅವನಿಗೆ ಯಾವ್ದು ಮುಖ್ಯ ಅಂತ ನೋಡ್ತಾನೆ. ಇದು ಮುಖ್ಯನಾ, ಅದು ಮುಖ್ಯನಾ, ಅದ್ರ ಮೇಲೆ ಅವನ ಶಕ್ತಿನ ಇದು ಮಾಡ್ತಾನೆ. ಅವನ ಶಕ್ತಿಯನ್ನು ಬಳಕೆ ಮಾಡಿ ಅವನಿಗೆ ಅದರಲ್ಲಿ ಎಲ್ಲಿವರೆಗೂ ಯಾವ ಹಂತದವರೆಗೂ ಹೋಗ್ಬೋದೋ ಅಲ್ಲಿ ತನಕ ಹೋಗೋದಕ್ಕೆ ನೋಡ್ತಾನೆ. ಸೊ ಇಫ್ ಯು ಆಸ್ಕ್ ಮಿ ದ ರೀಸನ್ ವೈ ಐ ಆಮ್ ಇನ್ ಸಚ್ ಅ ಬ್ಯಾಡ್ ಫೇಸ್ ಅಂತಂದರೆ, ಬಿಕಾಸ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ಜನ ಏನಂತಾರೋ ಅಂತಲ್ಲ, ಬಟ್ ಫಾರ್ ಮೀ ನನಗೆ ನಾನೇ ಅನ್ಕೋತಾ ಇರೋದು ಏನಂತಂದರೆ, ನನ್ನ ಪರ್ಪಸ್ಸೇ ಗೊತ್ತಾಗ್ತಾ ಇಲ್ಲ ಗುರು ಜೀವನದಲ್ಲಿ. ನನ್ನ ಪರ್ಪಸ್ಸೇ ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ. ಇದ್ರ ಮಧ್ಯೆ ಅವನು ಹಂಗೆ ಅಷ್ಟು ಕೋಟಿಗೆ ಬಾಳ್ತಾನೆ, ಇವನು ಇಷ್ಟು ಕೋಟಿಗೆ ಬಾಳ್ತಾನೆ ಅಂತ ಅಂದ್ಕೊಂಡೋದು. ಎಲ್ಲರೂ ಚೆನ್ನಾಗಿ ಆಗ್ತವ್ರೆ, ನಾವು ಮಾತ್ರ ಹೆಂಗಿದ್ದೀವಿ ಅಲ್ಲ. ಅದು ಯಾವಾಗಾದರೂ ಒಂದೊಂದು ಸತಿ ಅನಿಸುತ್ತೆ. ಆದ್ರೂ ಏನೋ ಒಂಥರ. ಈಗ ಹೆಂಗಂತಂದರೆ, ಬಾಳಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಐತೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದೆ. ಈ ಓವರ್ ಥಿಂಕ್ ಅಂತಾರಲ್ಲ, ಭಾರಿ ಯೋಚನೆ ಮಾಡೋದು. ಆ ಭಾರಿ ಯೋಚನೆ ಮಾಡೋದ್ರಿಂದನೇ ಇದೆಲ್ಲ ತಲೆ ಕೆಡುತ್ತಾ ಅಂತ. ಸಿಂಪಲ್ಲಾಗಿ ಎಲ್ಲ ಒಂಥರ ತಿಕ್ಕ ಮುಚ್ಕೊಂಡು ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ರೆ ಅದು ಜೀವನ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಸುಮ್ಮನೆ ಏನೋ ಒಂದು ಕಡೆ
ಜೈಲಲ್ಲಿ ಹಾಕವ್ರೆ, ಈ ಥರ ಇರಬೇಕು ನೀನು, ಈ ಥರ ಇರಬೇಕು, ನಿನ್ಗೆ ಇಷ್ಟು ಗಂಟೆಗೆ ಊಟ, ನಿನ್ಗೆ ಇಷ್ಟು ಗಂಟೆಗೆ ಆಟ, ನೀನು ಇದು ಮಾಡಬೇಕು ಅದನ್ನು ಮಾಡಬೇಕು ಅಂತ ಒಂದು ಜೈಲಲ್ಲಿ ಒಂದು ಇದು ಕೊಟ್ಟಂಗೆ ಅನ್ನಿಸ್ತಾಯಿದೆ. ಫ್ರೀಯಾಗಿರಬೇಕು ಅಂತಂದರೆ ನನಗೆ ಯಾವಾಗ ಏನೇನು ಅನಿಸುತ್ತೋ ಅವಾಗ ಅದು ಮಾಡಬೇಕು. ಅದಕ್ಕೆ ನೀನು ದೊಡ್ಡ ರಿಚ್ ಏನದು ಶ್ರೀಮಂತನಾಗಿ ಹುಟ್ಟಬೇಕಿತ್ತು, ನಿಮಗೆಲ್ಲ ಹಂಗಿದ್ರೇ ಸರಿ, ಯಾವಾಗ ನೀವು ಹಂಗೆ ಹಿಂಗೆ ನೀವು ಈ ಥರ ಬಾಳಬೇಕು ಅಂತಿದ್ರೆ ಹಂಗೆಲ್ಲ ಬಾಳಬೇಕಿತ್ತು, ಹಿಂಗೆಲ್ಲ ಬಾಳಬೇಕಿತ್ತು ಅಂದರೆ ಮ್ಯಾಟರ್ ಅದೆಲ್ಲ. ನಾವು ಯಾವುದೇ ಆಗಿದ್ರೂ ಈ ಜೀವನ ಅಂತಿದೆಯಲ್ಲ, ಇಲ್ಲಿ 1000 ಜನ ಕೋಟಿ ಜನದ ಮಧ್ಯೆ ಬಾಳಬೇಕು. ಬಾಳ್ತಿರ್ಬೇಕಾದ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಗುರು. ಇವಾಗಿರೋ ಇದ್ರಲ್ಲ ಇವಾಗ ಚೆನ್ನಾಗಿರ್ತಾರೆ, ನಾಳೆ ಹೆಂಗಿರ್ತಾರೆ ಯಾವನೋ ಗೊತ್ತು. ಇವಾಗೇನೋ ಒಂದು ಅಚೀವ್ ಮಾಡಿರ್ತೀವಿ, ಇವಾಗೇನೋ ಒಂದು ಏನದು ಫಾರ್ ಹೇಳ್ಬೇಕಂದ್ರೆ ಒಂದು ಗಾಡಿ ತೊಗೋತೀವಿ. ಆ ಗಾಡಿನೇ ಸಾಕಾತ್ ಗುರು ನಮಗೆ ಲೈಫ್ ಲಾಂಗ್, ಸ್ವಲ್ಪ ದಿನವರೆಗೂ ಈ ಗಾಡಿನೇ ಚೆನ್ನಾಗಿರುತ್ತೆ ಅನ್ನೋಷ್ಟರಲ್ಲಿ ನಾಳೆನೇ ಬೇರೆ ಒಂದು ಗಾಡಿ ಬೇರೆಯವ್ನು ಇಸ್ಕೊತಾನೆ. ಅದನ್ನು ನೋಡಿ ಸೊ ನಾವು ಮಾಡಿರೋದ್ರಲ್ಲಿ ಅಲ್ಟಿಮೇಟ್ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಸೊ ನಾವು ಅಮೌಂಟ್ ಸ್ಪೆಂಡ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ ತೊಗೊಂಡಿರೋದ್ರಲ್ಲಿ ಡಸಂಟ್ ಮ್ಯಾಟರ್. ನನಗಿಂತ ಬೆಟರಾಗಿ ಇನ್ನೊಬ್ಬ ಅವ್ನು ಬೇರೆಯವ್ನು ತೊಗೋತಿದ್ದಾನೆ, ಇಲ್ಲ ಮಾರ್ಕೆಟಲ್ಲಿ ನಾನು ತೊಗೊಂಡಿರೋ ಗಾಡಿಗಿಂತ ಬೇರೆ ಗಾಡಿನೇ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ದಾಗ ಆವಾಗ ನಮಗೆ ಲೈಕ್ ಓಕೆ, ಇದು ಎವ್ರಿ ಸ್ಟೇಜಲ್ಲ, ಎವ್ರಿ ಸೆಕೆಂಡ್ಸ್ ಈ ಥರ ಚೇಂಜ್ ಆಗುತ್ತೆ ಅಂತಂದಾಗ ಮೈಂಡಲ್ಲಿ ನಮಗೆ ಇದನ್ನ ಈ ಬೈಕ್ ತೊಗೊಂಡಿದ್ದೀನ, ಇನ್ನೊಂದು 3 months ಇದನ್ನು ಯೂಸ್ ಮಾಡಿ ಮತ್ತೊಂದು ಬೈಕ್ ನೆಕ್ಸ್ಟು ಇನ್ನೊಂದು 3 months ಮತ್ತೊಂದು, ಆಮೇಲೆ ಕಾರು, ಅದನ್ನು ಅದೇ ಥರನೇ ಅಪ್ಗ್ರೇಡ್ ಮಾಡ್ಕೊಂಡು ಹೋಗು. ಸೊ ಈ ಥರ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇದು ಬರೀ ಬೈಕು ಕಾರಿಗೆ ಮಾತ್ರ ಇದಾಗ್ತಾಯಿಲ್ಲ, ಸೀಮಿತ ಅಲ್ಲ, ಎಲ್ಲದಕ್ಕೂ ನಮ್ಮ ಲೈಫ್ ಸ್ಟೈಲು ಏನು ಹೇಳೋದು, ನಮ್ಮ ವೈಯಕ್ತಿಕವಾಗಿ ನಮ್ಮ ಕೆಲಸ, ನಮ್ಮ ಕುಟುಂಬದವರು, ಅವ್ರಿಗೆ ಕೊಡೋ ಪ್ರೀತಿ, ಅದೆಲ್ಲ ಯಾವಾಗ ಸಾಕು, ಯಾವಾಗ ಬೇಕು, ನಮ್ಮ ಆರೋಗ್ಯ ಯಾವಾಗಲೂ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನು ಮಾಡ್ತಾಯಿದ್ದೀನಿ ಅಂತ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಎಲ್ಲಿ ತನಕ ಹೋಗ್ತಾ ಇರುತ್ತೆ ಇದು, ಏನಾಗ್ತಾ ಇರುತ್ತೆ ಇದು ಅಂತ. ಏನು ಒಂಥರ ಲೋಕಿಯಲ್ಲಿರಬೇಕು ಅಂತ ಅನಿಸುತ್ತೆ. ಆ ಲೋಕಿಯಲ್ಲಿ ಇರೋವರೆಗೂ ಏನೋ ಒಂಥರ ತೃಪ್ತಿ. ಆದರೆ ನಾವಿರೋದು ಇವಾಗ ಇಂಡಿವಿಜುವಲ್ ಅಂತ ನಾನೊಬ್ಬನೇ ಅಂತ ಅಂದ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ನೀವು ಕುಟುಂಬದಲ್ಲಿ ಇರ್ತೀಯ ಅಂತಂದರೆ ನೀನು ಅಲ್ಲಿ ತನಕ ಕುಟುಂಬ ಅವರು ಇವರು ಅಂತ ಅವ್ರ ಕಾಳಜಿ, ಅವ್ರನ್ನ ನೋಡ್ಕೊಳ್ಳೋದು, ಅವ್ರನ್ನ ಕಾಪಾಡ್ಕೊಳ್ಳೋದು ಇರುತ್ತೆ. ಸೊ ಆವಾಗ ಅದು ಏನು ಮಾಡಬೇಕು ಅಂತಲೇ ಜೀವನ ನಮ್ಮನ್ನು ಕ್ವಶನ್ ಮಾರ್ಕಲ್ಲಿ ಹಾಕ್ಬಿಡುತ್ತೆ. ಸೊ ಗೊತ್ತಿಲ್ಲ ಯಾವಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಆದರೆ ಒಂದು ಮಾತ್ರ ಗೊತ್ತಾಗ್ತಾಯಿದೆ, ನಾವೆಷ್ಟೇ ಎವಲ್ವ್ ಆದ್ರೂ ಮನುಷ್ಯ ಕಿತ್ಕೊಂಡು ತಿನ್ನೋದೇ ಇದು ಮಾಡ್ತಾಯಿದ್ದಾನೆ ಅಷ್ಟೇ. ಕಿತ್ಕೊಂಡು ತಿನ್ನೋದಲ್ಲದೆ ಬೇರೆ ಏನೂ ಇಲ್ಲ. ಮೊದಲಿದ್ರೂ ಕಾಡಲ್ಲಿದ್ರೂ ಕಿತ್ಕೊಂಡು ತಿನ್ನೋದಿತ್ತು, ಇವಾಗೂ ಕಿತ್ಕೊಂಡು ತಿನ್ನೋದೆ. ಆದರೆ ಇದು ಹಿಂಸೆ. ಅದು ಒಂದು ಸತಿ ಹೋಗೋದಿಲ್ಲ. ಒಂದು ಸತಿ ಹೋಗೋದು ಥರ ಕಿತ್ಕೊತಿಂದ್ರೆ ಪರವಾಗಿಲ್ಲ. ಡೈಲಿ ಒಬ್ಬೊಬ್ಬ ಬಂದು ಕಿತ್ಕೊತಿಂತಾನಲ್ಲ, ಈ ಥರ ಇರಬಾರ್ದು ಜೀವನ. ಇದು ನನಗೆ ಜೀವನನೇ ಅನಿಸಲ್ಲ. ಸೊ ಅದಕ್ಕೆ ಅದು ಏನೋ ಒಂಥರ ಲೋಕಿಯಾಗೇ ಇರಬೇಕು ನಾವು ಅಂತ. ಆದರೂ ಒಂದು ಇದಿದೆ, ಯಾವಾಗಲೂ ಹಿಂಗೆ ಇರೋದಕ್ಕೂ ಆಗೋದಿಲ್ಲ. ಏನಾದರೂ ಒಂದು ಟ್ರೈ ಮಾಡಬೇಕು. ನಮ್ಮ ಜೀವನದಲ್ಲೂ ನಮಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಲ್ವಾ? ಏನೋ ಒಂದು ಹುಟ್ತೀವಿ, 4-5 ದಿನ ಇರ್ತೀವಿ, ಮತ್ತೆ ಸಾಯ್ತೀವಿ. ಈ 4 ದಿನದಲ್ಲೇ ಎಲ್ಲ ನೋಡಬೇಕು ಅಂತ ಅಂತಾರೆ, ನಿಜ.
ಈ 4 ದಿನ ಹೆಂಗೆ ನೋಡೋದೋ ಗೊತ್ತಿಲ್ಲ. 2 ದಿನ ಆಲ್ರೆಡಿ ಎಲ್ಲದನ್ನು ಬೇಜಾರಾಗಿ ಹಿಂಗೆ ಇರ್ತೀನಿ ಅಂತ. ಇನ್ನೆರಡು ದಿನಕ್ಕೆ ಏನು ಬರ್ತಾಯಿದೆ ಅಂತಂದರೆ ಓಕೆ ಎಲ್ಲನೂ ಮಾಡಿಬಿಟ್ಟು ಸಾಗೋಣ ಅಂತ. ಒಳ್ಳೆಯದು, ಇರಲಿ, ಏನಾಗುತ್ತೋ ಆಗಲಿ, ನೋಡೋಣ. ಸೊ ಸ್ಟೇ ಟ್ಯೂನ್. ಸಿಕ್ಕಾಪಟ್ಟೆ ಮಾತಾಡೋಣ, ಎಲ್ಲದ್ರ ಬಗ್ಗೆ ಮಾತಾಡೋಣ. ಜೀವನ, ಪಾಲಿಟಿಕ್ಸು, ಸ್ಪೋರ್ಟ್ಸು, ಅದು ಇದು ಏನೇನು ಸಿಗುತ್ತೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಣ. ಏನಂತೀಯ? ಓಕೆ. ಸೊ ಎಂಜಾಯ್ ಯುವರ್ ಲೈಫ್. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡ ಇಲ್ಲಿ, ಇದನ್ನೇ ಕೇಳ್ತಾ ಯು ಹ್ಯಾವ್ ಮೂವ್ಡ್ ಆನ್, ಯು ಆರ್ ಸಕ್ಸಸ್ಫುಲ್ ನೌ, ಯು ಹ್ಯಾವ್ ಮೆನಿ ಥಿಂಗ್ಸ್ ಟು ಲುಕ್ ಆಫ್ಟರ್. ಓಕೆ, ಎಂಜಾಯ್, ಸ್ಟೇ ಟ್ಯೂನ್, ಬೈ.